ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದುಬಿಟ್ಟು ಮಧ್ಯಾಹ್ನ 12 ಗಂಟೆ. ಇವಾಗಿಂದ ಲಾಗನ್ನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಎಂಬ್ರಾಯ್ಡ್ರಿ ಮಷೀನಿಂದು ಸ್ವಲ್ಪ ಮಟೀರಿಯಲ್ಸ್ ಎಲ್ಲ ತೊಗೊಳ್ಳೋದಿತ್ತು. ಹಾಗಾಗಿ ಕುಷ್ಟಗಿಗೆ ಹೋಗ್ತಾ ಇದ್ದೀವಿ ನಾನು ಅಕ್ಕ. ಇನ್ನೇನು ಕುಷ್ಟಗಿ ರೀಚ್ ಆದ್ವಿ. ಒಂದೇ ಅಂಗಡೀಲಿ ನಾವು ಅಷ್ಟು ಮಟೀರಿಯಲ್ಸ್ ಎಲ್ಲನೂ ತೊಗೊಂಡು ಮನೆಗೆ ಬಂದ್ರಾಯ್ತು ಅಂಥೇಳಿ ಬೇಗನೆ ಹೋಗಿದ್ವಿ. ಯಾಕಂದರೆ ಗಗನನ್ನು ಕರ್ಕೊಂಡು ಹೋಗಿದ್ವಲ್ವ, ಮತ್ತು ಸಂಜೆ ಟೈಮಲ್ಲಿ ಹೇಳೋಕ್ಕಾಗೋದಿಲ್ಲ, ಮಳೆ ಬರುತ್ತೋ ಏನೋ ಅಂದ್ಕೊಂಡು ಬೇಗನೆ ಬಂದ್ರಾಯ್ತು ಅಂಥೇಳಿ ಇವಾಗ ಮಟೀರಿಯಲ್ಸ್ ಎಲ್ಲನೂ ಅಕ್ಕ ನೋಡ್ತಿದ್ದಾರೆ. ಮತ್ತು ಎಲ್ಲ ಮಟೀರಿಯಲ್ಸ್ ತೊಗೊಂಡು ಮನೆಗೆ ಬಂದ್ವಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಸಾಯಂಕಾಲ ಟೈಮಲ್ಲಿ ನಾನು, ಆಂಟಿ ಮತ್ತು ಹರ್ಷ 3 ಜನನೂ ವಾಕಿಂಗ್ ಬಂದಿದ್ದೀವಿ. ಇವತ್ತು ಅಕ್ಕ ಏನು ಬಂದಿಲ್ಲ, ಅವ್ರದ್ದು ಸ್ಟಿಚಿಂಗ್ ಮಾಡೋ ಕೆಲಸ ತುಂಬಾ ಇತ್ತು. ಹಾಗಾಗಿ ನಾನು ಬರೋದಿಲ್ಲ, ನೀವು ಮಾತ್ರ ಹೋಗಿ ಬನ್ನಿ ಅಂದರು. ಹಾಗಾಗಿ ನಾವು 3 ಜನ ಮಾತ್ರ ಬಂದಿದ್ದೀವಿ. ನೋಡಿ, ಇಲ್ಲೇ ಇದ್ದಾರೆ ಅವರು. ಹರ್ಷು ಹರ್ಷು ಹಾಯ್ ಹಾಯ್. ನಾನು ಆಂಟಿ ಇಲ್ಲೇ ದಾರಿಲಿ ಹೋಗ್ತಿದ್ವಲ್ವ ನಡ್ಕೊಂಡು. ಹಾಗಾಗಿ ಅಲ್ಲಿ ನಿಂತಿದ್ದಾರಲ್ವ ಅಜ್ಜವರು, ಅವ್ರ ಹೊಲದಲ್ಲಿ ನೀರ್ಲಿ ಹಣ್ಣು ಬೆಳೆದಿದ್ದು. ಬನ್ನಿ ತೊಗೊಂಡೋಗ್ರಂತೆ ಅಂತೇಳಿ ಕರೆದ್ರು. ಆಯಿತು ಅಂತೇಳಿ ಆಂಟಿ ಇಸ್ಕೊಳ್ಳೋಕ್ಕೆ ಅಂತೇಳಿ ನಿಂತಿದ್ದಾರೆ. ಇವ್ರ ತೋಟದಲ್ಲೇ ಬೆಳೆದಿರೋದು ನೀರ್ಲಿ ಹಣ್ಣು. ಇವಾಗ ಮಾತ್ರ ನೀರ್ಲಿ ಹಣ್ಣಿನ ಸೀಸನ್ನು. ರೇಟೂ ತುಂಬಾ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇವರು ಬರ್ರಿ ತೊಗೊಂಡೋಗಂತ್ರಿ ಅಂತ ಕರೆದ್ರು. ಹಾಗಾಗಿ ತೊಗೊಂಬರ್ಲಿಕ್ಕೆ ಅಂತೇಳಿ ಹೋಗಿದ್ದಾರೆ. ಆಂಟಿ ನೋಡ್ತಿರ್ಬೋದು ಇಲ್ಲಿ. ನೋಡಿ, ಇಷ್ಟು ನೀರ್ಲಿ ಹಣ್ಣು ಕೊಟ್ಟರು, ತಿನ್ನಿರಿ ಅಂತೇಳಿ. ನಮ್ಮ ಅಂಟಿಗೆ ನೀರ್ಲಿ ಹಣ್ಣು ಅಂದರೆ ಫೇವ್ರೆಟ್ ಫ್ರೂಟ್ ಅಂತಲೇ ಹೇಳ್ಬೋದು. ಕುಂತಿಮ್ಮ, ಯಾ ಹಣ್ಣು ತೋರಿಸು. ಯಾ ಹಣ್ಣು ಅದು ಹಣ್ಣು? ಹೌದಪ್ಪ, ಬಾ. ಎಲ್ಲದಮ್ಮ ಏನು ಮಾಡ್ತಾ? ಯಾತು ಮಾಡಲಿಲ್ಲ, ಯಾತು ಮಾಡ್ತಾನೆ. ಅಂಬ ಏನು ಮಾಡ್ತೀವಿ? ದೊಡ್ಡದು ಅಂಬ, ಎಲ್ಲ ಅಂಬನೂ ಬೇರೆದು. ಹರ್ಷವರ್ಧನದ್ದು ಸಣ್ಣ ಅಂಬ ಗಗನಂದು. ಅಂಬ ನೋಡು ಅಲ್ಲಿ ಹೆಂಗೆ ಬರ್ತಾವ. ಒಂದು ಸೈಡ್ ಬಾ. ಅಂದರೆ ದೊಡ್ಡ ಅಂಬ ಹೌದು. ಅಂಬ ನಿಮ್ಮ ನಮ್ಮ ಇವು ನಿಮ್ಮ ಕೋಳಿ. ಏನು ಬಂದವಮ್ಮ ಅಲ್ಲಿ? ಏನು ಬಂದವು? ತಿನ್ನಪ್ಪ ಅದನ್ನ, ತಿನ್ನು. ಹೊಲ್ದಕ್ಕೆ ಹೋಗೋಣ? ಬಾ ಬಾ. ಏನು ಬೇಕು? ಹಣ್ಣು ಬೇಕಾ? ಯಾರಿಗೆ ಕೊಡ್ತೀವನ್ನ? ಇವ್ನ ಯಾರಿಗೆ ಕೊಡ್ತೀಮ್ಮ? ಯಾರಿಗೆ ಕೊಡ್ತೀಮ್ಮ? ಯಾರಿಗೆ ಕೊಡ್ತೀಮ್ಮ? ಎಲ್ಲಿ ಈ ಕಡೆ ಒಳ್ಳು? ಯಾರಿಗೆ ಕೊಡ್ತೀಮ್ಮ? ಅತ್ತಿಗೆ ಕೊಡ್ತೀಯಾ? ಸಾಕು, ಮನೆಗೆ ಒಯ್ಯೋಣ. ನೋಡಿ, ವಾಕಿಂಗ್ ಹೋಗಿದ್ವಲ್ವ, ಹೋಗಿ ಬರುವಷ್ಟರಲ್ಲಿ ನಮ್ಮ ಸಿಸ್ಟರು ಈ ಬ್ಲೌಸನ್ನು ಸ್ಟಿಚ್ ಮಾಡಿದ್ದಾರೆ. ಇದು ಎಂಬ್ರಾಯ್ಡ್ರಿ ಆಲ್ರೆಡಿ ಹಾಕಿಟ್ಟಿತ್ತು ಬ್ಲೌಸ್ ಪೀಸ್ ಮೇಲೆ. ನೆಕ್ಸ್ಟು ಇದನ್ನು ಸ್ಟಿಚ್ ಮಾಡಿರಲಿಲ್ಲ, ಇವಾಗ ಸ್ಟಿಚ್ ಮಾಡಿದ್ದಾರೆ. ನೋಡಿ, ಹಾಫ್ ಸ್ಲೀವ್ ಇಟ್ಟಿದ್ದಾರೆ. ಅವರು ಲಾಂಗ್ ಸ್ಲೀವ್ ಬೇಡ ಅಂತ ಹೇಳಿದರು ಕಸ್ಟಮರು, ಹಾಗಾಗಿ ಹಾಫ್ ಸ್ಲೀವನ್ನು ಇಟ್ಟಿದ್ದಾರೆ. ನೋಡಿ, ಡಿಸೈನು ಈ ರೀತಿ ಇದೆ. ಮತ್ತು ಇನ್ನೂ ಉಕ್ಸ್ ಮಾಡಬೇಕು ಇದಕ್ಕೆ. ಇವಾಗ ಉಕ್ಸನ್ನು ಮಾಡ್ತೀನಿ ನಾನು.
ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.